ಸೊ ಲಾಸ್ಟ್ ಬುಧವಾರ ಒಬ್ಬ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ಹೇಳ್ತಾನೆ, ಬ್ಯಾಂಕ್ ನಿಫ್ಟಿ ಓಪನ್ ಮಾಡಿ ನೋಡು ಏನು ಅನ್ನಿಸ್ತಿದೆ ಅಂತ. ಸೊ ನಾನು ಹೇಳಿದೆ, ಡಿಮ್ಯಾಂಡ್ ಝೋನ್ ಇದೆ, ಮೇ ಬಿ ಪ್ರೈಸ್ ಮೇಲೆ ಬರ್ಬೋದು ಅಂತ. ಆಮೇಲೆ ಕಾಲ್ ಕಟ್ ಮಾಡ್ದ. ಅದೇ ಫ್ರೆಂಡ್ 1 ಮಂತ್ ಮುಂಚೆ ನಂಗೆ ಸಿಕ್ಬಿಟ್ಟು ನಂಗೆ ಹೇಳ್ದ, ಆಪ್ಷನ್ಸ್ ಟ್ರೇಡ್ ಮಾಡು ನೀನು, ಚೆನ್ನಾಗಿರುತ್ತೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಚೆನ್ನಾಗಿದೆ, ಒಳ್ಳೆ ರಿಟರ್ನ್ ಸಿಗುತ್ತೆ, ಯಾಕೆ ಮಾಡಲ್ಲ ನೀನು ಅಂತ. ನಾನು ಹೇಳಿದೆ 2021 ಟೈಮಲ್ಲಿ ಮಾಡ್ತಿದ್ದೆ, ಇವಾಗ ನಾನು US ಮಾರ್ಕೆಟಲ್ಲಿ ಮಾಡ್ತಿದ್ದೀನಿ, ಫಂಡಿಂಗ್ ಅಕೌಂಟ್ ಪರ್ಚೇಸ್ ಮಾಡೋ ಪ್ಲಾನಲ್ಲಿ ಇದ್ದೀನಿ, ಆ ಥರ ಎಲ್ಲ ಹೇಳಿದೆ. ಅದೇ ಫ್ರೆಂಡು ನಿನ್ನೆ ಸಿಕ್ತ ನನಗೆ, ಸಿಕ್ಬಿಟ್ಟು ಹೇಳ್ದ, ನನಗೆ 9 lakh ಲಾಸ್ ಆಗಿದೆ ಆಪ್ಷನ್ಸಲ್ಲಿ ಅಂತ. ಆ್ಯಕ್ಚುಲ್ ಆಗಿ ಅವನು 9:30ಗೆ ಬೈ ಮಾಡಿದ್ದ, ಕಾಲ್ ಆಪ್ಷನ್ ಬೈ ಮಾಡಿಬಿಟ್ಟು ನಂಗೆ ಕಾಲ್ ಮಾಡಿದ್ದ ಅವ್ನು 11:30ಗೆ, ಇನ್ನೊಂದು ಡಿಮ್ಯಾಂಡ್ ಝೋನಲ್ಲಿ ಮತ್ತೊಂದು ಪೊಸಿಷನ್ ಆ್ಯಡ್ ಮಾಡಲಾ ಅಂತ. ನಾನು ಓಕೆ ಡಿಮ್ಯಾಂಡ್ ಝೋನ್ ಇದೆ, ಮೇ ಬಿ ಬರ್ಬೋದು ಅಂತ ಹೇಳಿದ ತಕ್ಷಣ ಅವನು ಮತ್ತೆ ಪೊಸಿಷನ್ ಆ್ಯಡ್ ಮಾಡಿಬಿಟ್ಟು ಅವಾಗಲೇ 4.25 ಲಕ್ಷ ಲಾಸ್ ತೋರಿಸ್ತಿತ್ತು 9ವರೆಗೆ. ಅಗೈನ್ ಆ್ಯಡ್ ಮಾಡ್ದ. ಸೊ 12:30 ಒಳಗಡೆ ಪೊಸಿಷನ್ ಕ್ಲೋಸ್ ಮಾಡಿದ್ದಾನೆ. ಸ್ಟಿಲ್ ಎಕ್ಸಾಕ್ಟ್ಲಿ 9,20,000 ಲಾಸ್ ಮಾಡ್ಕೊಂಡಿದ್ದಾನೆ. ಅವನದೊಂದು ಹ್ಯಾಬಿಟ್ ಏನಂದ್ರೆ, ಆಪ್ಷನ್ಸ್ಗೆ ಸ್ಟಾಪ್ ಲಾಸ್ ಇಡಲ್ಲ. ಅದು ಅವ್ನಿಗೆ ಅನ್ಕಂಫರ್ಟಬಲ್ ಆಗುತ್ತೆ ಅಂತ. ಯಾಕಂದ್ರೆ ಸ್ಪಾಟಲ್ಲಿ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ, ಆಪ್ಷನ್ ಚಾರ್ಟಲ್ಲಿ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ, ಅಂದರೆ ವೇರಿಯೇಷನ್ಸ್ ಬರುತ್ತೆ, ಗೊತ್ತಾಗಲ್ಲ ಯಾವ ಲೆವೆಲ್ ಅಂತ. ಲಾಸ್ಟ್ ಟೈಮ್ ನಾನು ಮೀಟ್ ಆದಾಗ ಅವ್ನಿಗೆ ಹೇಳಿದ್ದೆ, ಆಪ್ಷನ್ಸಲ್ಲಿ ಯಾವತ್ತೂ ಸ್ಟಾಪ್ ಲಾಸ್ ಇಲ್ಲದೆ ಟ್ರೇಡ್ ಮಾಡಬೇಡ, ತುಂಬ ರಿಸ್ಕ್ ಇರುತ್ತೆ, ಸಡನ್ ಆಗಿ ಸ್ಪೈಕ್ಸ್ ಬರುತ್ತೆ ಅಂತ. ಸೊ ಇವಾಗ 9 lakh ಲಾಸಲ್ಲಿ ಕೂತೇನೆ. ಇವಾಗ ಅದು ಹೆಂಗೆ ಎಫೆಕ್ಟ್ ಆಗುತ್ತೆ ಅಂದರೆ, ಅವನಿಗೆ ಎಮೋಷ್ನಲಿ ಮುಂದೆ ಫ್ಯೂಚರಲ್ಲಿ ಟ್ರೇಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸೈಕಾಲಜಿಕಲಿ ಅದು ಡಿಸ್ಟರ್ಬ್ ಆಗ್ತಾ ಇರುತ್ತೆ. ನಾನು 9 lakh ಲಾಸ್ ಮಾಡ್ಕೊಂಡಿದ್ದೀನಿ, ಅದನ್ನು ರಿಕವರಿ ಮಾಡಬೇಕು. ಅದೊಂದು ಸೈಕಾಲಜಿಕಲ್ ಪ್ರೆಷರ್ ಇದೆಯಲ್ಲ, ನಿಮಗೆ ಇಂಪಲ್ಸಿವ್ ಟ್ರೇಡನ್ನು ಪ್ಲೇಸ್ ಮಾಡೋ ಥರ ಮಾಡುತ್ತೆ ಮಾರ್ಕೆಟಲ್ಲಿ. ಸೊ ರೀಸೆಂಟ್ ಸೆಬಿ ಡಾಟಾ ಪ್ರಕಾರ 95% ಜನ ಆಪ್ಷನ್ಸ್ ಟ್ರೇಡಿಂಗಲ್ಲಿ ದುಡ್ಡು ಕಳ್ಕೊತಿದ್ದಾರೆ. 9 lakh ಅಲ್ಲ, 80 lakhs 90 lakhs ಕಳ್ಕೊಂಡವರು ಇದ್ದಾರೆ ಆಪ್ಷನ್ಸ್ ಟ್ರೇಡಿಂಗಲ್ಲಿ. ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಯಾರೇ ಹೇಳ್ಬೋದು ನಿಮಗೆ ಆಪ್ಷನ್ಸಲ್ಲಿ ಅಷ್ಟು ಮಾಡ್ಬೋದು, ಹಂಗೆ ಮಾಡ್ಬೋದು. ಅದೆಲ್ಲ ರಿಯಾಲಿಟಿ ಅಲ್ಲ. ಸೊ ಡಿಸಿಪ್ಲಿನ್ ಟ್ರೇಡಿಂಗ್ ಮಾಡಿ, ರೂಲ್ ಬೇಸ್ಡ್ ಟ್ರೇಡಿಂಗ್ ಮಾಡಿ, ಆ ರೂಲನ್ನು ಯಾವತ್ತೂ ಬ್ರೇಕ್ ಮಾಡಬೇಡಿ. ಅದು ಅಲ್ಲದೆ ಸ್ಟಾಪ್ ಲಾಸ್ ಇಲ್ಲದೇ ಟ್ರೇಡೇ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲಂತೂ ಆಪ್ಷನ್ಸ್ ಟ್ರೇಡಿಂಗ್ ಸ್ಟಾಪ್ ಲಾಸ್ ಇಲ್ಲದೆ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ.